ಗೀತಾ ತಾತ್ಪರ್ಯದ ಭಾಗವನ್ನು ನಾವು ನೋಡ್ತಾ ಇದ್ವಿ ಅಂತ ಅನ್ಸುತ್ತೆ. ಅದರಲ್ಲಿ ಪ್ರಧಾನವಾಗಿ ತಥೈವ ಭಜಾಮಿ ತದನುಸಾರಿ ಫಲದಾನ ರೂಪೇಣ ಅನ್ಯದೇವತಾ ಯಾಜಿನಾಮಪಿ ಮತ್ ಸಮರ್ಪಣೇನ ವೈಷ್ಣವ ಮಾರ್ಗಾನುವರ್ತನೇನೈವ ಸಮ್ಯಕ್ ಫಲಂ ಭವತಿ. ಅನ್ಯದೈವತ ಪೂಜಾಪಿ ಯಸ್ಮಿನ್ನಂತೆ ಸಮರ್ಪಿತಾ ಸ್ವರ್ಗಾದಿ ಫಲ ಹೇತು ಸ್ಯಾತ್ ನಾಯಥಾ ತಂ ಭಜೇತ್ ಹರಿಂ ಅಂತ ಆ ಭಗವಂತನ ಪೂಜೆಯನ್ನ ಸರ್ವಾತ್ಮನ ನಡೆಸುವುದು ಅನ್ನೋದು ಒಂಥರ ಆದ್ರೆ, ಉಳಿದ ದೇವತೆಗಳ ಪೂಜೆಯನ್ನ ಮಾಡಿ ಅದನ್ನ ಕೊನೆಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡುವ ರೀತಿಯ ನಡೆಯೂ ಕೂಡ ಒಂದು ಹಂತದ ಸ್ವರ್ಗಾದಿ ಫಲವನ್ನ ನೀಡುವಂಥದ್ದು ಅಂತ ಹೀಗೆ ನಿರೂಪಣೆ ಮಾಡಿದ್ರು. ಅನ್ಯದೇವತಾ ಪೂಜಾ ಅಪಿ, ಉಳಿದ ದೇವತೆಗಳ ಪೂಜೆಯನ್ನು ಮಾಡುವುದು ಕೂಡ ಯಸ್ಮಿನ್ ಅಂತೆ ಸಮರ್ಪಿತ, ಅಂತ ಅಂದ್ರೆ ಪೂಜೆಯ ಅವಸಾನ ಕಾಲದಲ್ಲಿ ಅದು ಭಗವಂತನಿಗೆ ಸಮರ್ಪಣೆ ಮಾಡುವ ರೀತಿಯಲ್ಲಿ, ಭಗವಂತನಿಗೆ ಅದನ್ನು ಅರ್ಪಿಸುವ ರೀತಿಯಲ್ಲಿ ನಡೆಯುವುದು ಅಂತನ್ನೋದು. ಅದು ಸ್ವರ್ಗಾದಿ ಫಲಗಳಿಗೆ ಕಾರಣವಾಗುತ್ತೆ. ಅಂದ್ರೆ ಬಿಡುಗಡೆಯ ಪೂರ್ತಿ ಪ್ರಮಾಣದ ದಾರಿಯನ್ನು ತೋರದೆ ಇದ್ರೂ ಕೂಡ ಉತ್ತಮವಾದ ಗತಿಯನ್ನಂತೂ ಅದು ಕಲ್ಪಿಸಿಕೊಡುತ್ತೆ. ನಾನ್ಯಥಾತಂ ಭಜೇತ್ ಹರಿಂ, ಸರ್ವ ರೀತಿಯಿಂದಲೂ ಭಗವಂತನಲ್ಲಿ ಸಮರ್ಪಣೆ ಅಲ್ಲದೆ ಹೋದ್ರೆ ಅದು ಮೋಕ್ಷಕ್ಕೆ ಕಾರಣ ಆಗುವುದಿಲ್ಲ ಅನ್ನೋದನ್ನ ಮತ್ತೆ ಮುಂದೆ ನಿರೂಪಣೆ ಮಾಡ್ತಾರೆ. ಹಿಂದೆಯೂ ಕೆಲವು ಮಾತುಗಳಲ್ಲಿ ಬಂದಿದೆ. ಅಂದ್ರೆ ಉಳಿದ ದೇವತೆಗಳ ಉಪಾಸನೆಯಲ್ಲಿ ಭಗವಂತನ ಸ್ಮರಣೆ ತಪ್ಪಬಾರದು ಅನ್ನೋದು ಪ್ರಧಾನವಾದ ಅಂಶ. ಅದು ಯಾವ ಕಾರಣಕ್ಕೂ ಕೂಡ ಶ್ರೇಯಸ್ಸಲ್ಲ ಅನ್ನೋದು. ಅಂದ್ರೆ ಬಿಡುಗಡೆಯ ದಾರಿಗೆ ನಮಗೆ ಬೇಕಾಗಿರುವುದು ಯಾವತ್ತೂ ಕೂಡ ಸರ್ವೋತ್ತಮತ್ವೇನ ಪರಮಾತ್ಮನನ್ನ ಚಿಂತಿಸ್ತಾ ಉಳಿದವರೆಲ್ಲ ಅವನ ಪರಿವಾರದವರು, ಅವನ ಜೊತೆಗಿದ್ದು ಲೋಕದ ಕಾರ್ಯಭಾರ ನಡೆಸುವವರು ಅನ್ನುವ ಎಚ್ಚರಿಕೆಯಲ್ಲಿ ನಾವು ನಮ್ಮ ಆಚರಣೆಗಳನ್ನ ರೂಢಿಸಿಕೊಳ್ಬೇಕು ಅನ್ನೋದು ನಮಗೆ ಇರಬೇಕಾದ ಎಚ್ಚರ. ಈ ಅಂಶ ನಾವು ಹಿಂದಿನ ಪದ್ಯದಲ್ಲಿ ಸ್ವಲ್ಪ ನೋಡಿದ್ವಿ. ಆಗ್ನೇಯ ಪುರಾಣದ ಮಾತು ಅಂತ ಅವರನ್ನು ನಿರೂಪಣೆ ಮಾಡಿದ್ರು. ಸತ್ವಾಧಿಕಾರಜೋ ರಜೋಭಿಸ್ತಮಸಾ ತಥಾ ವರ್ಣ ವಿಭಕ್ತಾಶ್ಚತ್ವಾರಃ ಸಾತ್ವಿಕಾ ಏವ ವೈಷ್ಣವಾಃ. ಸಾತ್ವಿಕರಲ್ಲೇ ಸತ್ವಾಧಿಕ ರಜಃ, ಸತ್ವವೇ ಅಧಿಕ ಇರುವ ರಜಸ್ಸು ಸತ್ವ, ಮತ್ತು ರಜೋಭಿಸ್ತಮಸಾ ತಥಾ, ರಜಸ್ಸು ಇರುತ್ತೆ, ತಮಸ್ಸಿನ ಜೊತೆಗಿರುವಂತಹ ರಜಸ್ಸು ಕೂಡ ಇರುತ್ತೆ, ಆದ್ರೆ ಅದರಲ್ಲಿ ಸ್ವಲ್ಪ ಸತ್ವ ಅಧಿಕ ಇರುತ್ತೆ. ಈ ರೀತಿ ಸತ್ವಾಧಿ ಅಧಿಕ ರಜಃ, ಇದು ಮುಂದೆ ಚಾತುರ್ವರ್ಣ್ಯಕ್ಕೆ ಸಂಬಂಧಪಟ್ಟಂತೆ ಬಂದ ಮಾತು. ಅದು ಆಮೇಲೆ ನೋಡು. ನಮಾನ್ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬದ್ಧತೆ. ಇದು ಕೃಷ್ಣ ಕರ್ಮದ ಬಗೆಗೆ, ಪರಮಾತ್ಮನ ಕರ್ಮದ ಬಗೆಗೆ ಕೊಟ್ಟ ನಮಗೆ ಎಚ್ಚರ. ಅತ್ಯಂತ ಅಪೂರ್ವವಾದ ಮಾತು ಇದು. ನಮಾನ್ ಕರ್ಮಾಣಿ ಲಿಂಪಂತಿ, ಲಿಂಪನ ಅಂತಂದ್ರೆ ಲೇಪನ, ಅಂಟುವುದು. ಭಗವಂತನಿಗೆ ಯಾವತ್ತೂ ಯಾವ ಕರ್ಮಗಳು ಕೂಡ ಅಂಟುವುದಿಲ್ಲ. ನಮಾನ್ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ, ಕರ್ಮ ಫಲ ಇದು ಬರಬೇಕು, ನಾನು ಈ ಕೆಲಸ ಮಾಡಿದ್ರೆ
ಇಂಥ ರಿಸಲ್ಟ್ ಸಿಗಬೇಕು, ಈ ರಿಸಲ್ಟ್ ಸಿಕ್ಕಿದಾಗ್ಲೇ ನಾನು ಮಾಡಿದ ಕರ್ಮಕ್ಕೆ ಒಂದು ಸಾರ್ಥಕ್ಯ ಅಂತ ಈ ಉದ್ದೇಶಗಳಿಟ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ಅವನೇ ಮಾಡುವುದಾಗಿದ್ರು ಕೂಡ ಆ ಕರ್ಮ ಮಾಡಿದ್ದರ ಪ್ರತಿಫಲವನ್ನ ನನಗೆ ಹೀಗೆ ಸಿಗಬೇಕು ಅಂತ ಅವನು ಯಾವತ್ತೂ ಬಯಸುವುದಿಲ್ಲ. ಹಾಗಾಗಿ ಮನೆ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ. ಪರಮಾತ್ಮನಿಗೆ ಕರ್ಮದ ಲೇಪ ಇಲ್ಲ. ನಮ್ಗೆ ಎರಡು ಸಮಸ್ಯೆ ಇರುವುದು. ನಾನು ಮಾಡ್ತಾ ಇದ್ದೇನೆ ಅನ್ನುವ ಒಂದು ಹಮ್ಮು ನಮ್ಮ ಕರ್ಮದ ವ್ಯವಸ್ಥೆಯಲ್ಲಿ, ಜೊತೆಗೆ ನನಗೆ ಇದರ ಪ್ರತಿಫಲ ಬರಬೇಕು ಅಂತ ನಿರೀಕ್ಷೆ. ಇದೇ ಫಲವನ್ನ ಹೀಗೆ ಪಡಿಬೇಕು, ಇಷ್ಟೇ ಪ್ರಮಾಣದಲ್ಲಿ ಪಡಿಬೇಕು, ಸ್ವಲ್ಪ ಹೆಚ್ಚು ಪಡೆದ್ರೂ ತೊಂದರೆ ಇಲ್ಲ, ಕರ್ಮಕ್ಕೆ ನಾನು ಅನ್ಕೊಂಡ ಹಾಗೆ ಫಲ ಬರಬೇಕು ಅಂತ ಒಂದು ನಿರೀಕ್ಷೆ ಇರುತ್ತೆ. ಇದು ಎರಡೂ ಪರಮಾತ್ಮನಿಗಿಲ್ಲ, ಆದ್ರಿಂದಾಗಿ ಅವನಿಗೆ ಲೇಪ ಇಲ್ಲ. ನಾನ್ ಮಾಡಿದ್ದು ಅನ್ನುವ ಅದರ ವಸ್ತುತಃ ಅವನೇ ಮಾಡುವುದಾದ್ರೂ ಕೂಡ ಆ ಕರ್ಮದ ಹಿನ್ನೆಲೆಯನ್ನ ಎಲ್ಲೂ ಕೂಡ ತನ್ನ ಸೈಲ್ ಹಾಕಿ ನಾನ್ ಮಾಡಿದ್ದು ಅಂತ ತೋರಿಸ್ಕೊಳ್ಳುವ ಒಂದು ನಮ್ಮ ವ್ಯವಸ್ಥೆಯ ದುರ್ಬುದ್ಧಿ ಅಥವಾ ನಮ್ಮ ಒಂದು ಆಕಾಂಕ್ಷೆ ಏನಿದೆ ಅದು ಪರಮಾತ್ಮನಿಗೆ ಇಲ್ಲ. ಆದ್ರಿಂದಾಗಿ ಅವನು ಆ ಕರ್ಮದ ಚೌಕಟ್ಟಿನಲ್ಲಿ ಸಿಲುಕುವುದಿಲ್ಲ. ಇದು ಕೃಷ್ಣ ನೇರ, ಇದಕ್ಕಿಂತ ಬೇರೆ ಮಾತೇ ಬೇಡ. ಬಹಳ ಜನ ಈ ಮಾತನ್ನ ಗಮನಿಸದೇನೆ ರಾಮನಿಗೂ ಕಷ್ಟ ಆಯ್ತು, ಕೃಷ್ಣನಿಗೂ ಕಷ್ಟ ಆಯ್ತು, ಕರ್ಮಗಳು ಯಾರನ್ನೂ ಕೂಡ ಬಿಡುವುದಿಲ್ಲ, ಅವನು ಶೂರ್ಪನಖೆಗೆ ತೊಂದರೆ ಕೊಟ್ಟ ಅನ್ನುವ ಕಾರಣಕ್ಕೇನೆ ಸೀತೆಯಿಂದ ಅವನು ದೂರ ಆದ. ಎಷ್ಟು ಕಥೆಗಳು ಎಲ್ಲೆಲ್ಲಿ, ನನಗೆ ಎಲ್ಲ ಕಥೆಗಳು ನೆನಪಿಲ್ಲ. ನಿಮ್ಗೆ ಆ ಕಥೆಗಳೆಲ್ಲ ನೆನಪಾದ್ರೆ ಒಂದ್ಸರ್ತಿ ಆ ಪದ್ಯದ ಜೊತೆಗೆ ಜೋಡಿಸಿ ಯೋಚನೆ ಮಾಡಿ. ಭಗವಂತನಿಗೆ ಎಂದೂ ಕೂಡ ಯಾವುದೇ ಕರ್ಮ ಅನ್ನೋದು ಈ ಗಂಟಾಗುವ ಹಾಗೆ, ಸಿಕ್ಕಿ ಬಿಡುವ ಹಾಗೆ, ಸಿಲುಕುವ ಹಾಗೆ ಆಗುವಂತದ್ದು ಇಲ್ವೇ ಇಲ್ಲ. ಏನು ಕರ್ಮ ಮಾಡಿದ್ರು ಕೂಡ ಅದು ಅವನ ಸಾಮರ್ಥ್ಯದ ಬಲದಲ್ಲಿ ಆಗತ್ತೆ ಹೊರತು ಎಂದೂ ಕೂಡ ಅವನಿಗೆ ಅದು ಮುಂದಿನ ಮತ್ತೊಂದು ಕರ್ಮದ ಬಂಧನಕ್ಕೆ ಕಾರಣವಾಗುವಂತಹದ್ದಲ್ಲ ಅನ್ನೋದನ್ನ ನಾವು ಸದಾ ನೆನಪಿಟ್ಕೊಳ್ಬೇಕು. ಅನೇಕ ಕರ್ಮಗಳನ್ನ ಹೇಳ್ತಾರೆ. ದೇವರಿಗೂ ಕೂಡ ಕರ್ಮಗಳನ್ನ ಅನುಭವಿಸ್ಲಿಕ್ಕೋಸ್ಕರನೇ ಪಾಪ ರಾಮನಿಗೆ ತುಂಬಾ ಸೀತೆಯನ್ನು ಕಳ್ಕೊಂಡು ಎಷ್ಟು ವ್ಯಥೆ ಆಯಿತು. ಸೀತೆಯ ವಿರಹದಿಂದ ಆತ ಎಷ್ಟು ಒದ್ದಾಡಿದ ಕಾಡಿನಲ್ಲಿ. ತನ್ನ ತಮ್ಮನನ್ನ ರಾಕ್ಷಸ ಎಳ್ಕೊಂಡು ಹೋಗುವಾಗ ತುಂಬಾ ದುಃಖ ಪಡ್ತಾನೆ ಅಂತ ಆ ತರದ ಚಿತ್ರಣಗಳೆಲ್ಲ ಬಂದದ್ದನ್ನ ಗಮನಿಸಿ ಕೃಷ್ಣನಿಗೂ ಕೂಡ ಏನೇನು ಕರ್ಮದ ಗಂಟುಗಳನ್ನೆಲ್ಲ ಹಾಕಿ ಅವನು ಕೂಡ ಇದೇ ರೀತಿ ಒದ್ದಾಟ ಪಡ್ಲಿಕ್ಕೆ ಕಾರಣ ಅವನ ಹಿಂದೆ ಇದ್ದ ಕರ್ಮದ ಫಲ ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ಹೇಳಿದ ನಮಾಂ ಕರ್ಮಾಣಿ ಲಿಂಪಂತಿ. ಅಲ್ಲ, ಸಂದೇಹ ಪಡೋನಿಗೆ ಈ ಮಾತು ನಂಬಿಕೆ ಬರಲ್ಲ, ಬೇರೆ ಪ್ರಶ್ನೆ. ಆದ್ರೆ ಇದು ಗೀತೆ ಅಂತ ಅನ್ನೋದು ಸರ್ವಶಾಸ್ತ್ರಗಳ ಸಾರ ಅನ್ನುವ ಮಾತು ಬಂದ ಮೇಲೆ ಇಲ್ಲಿ ಬಂದ ಸಂಗತಿಗಳಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಅಭ್ಯಾಸ ಮಾಡಬೇಕಾಗಿ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಗಿ ಜಾನಾತಿ ಕರ್ಮ ಬರ್ತದೆ. ಕರ್ಮ ಇತಿಮಾಂ, ಯಾರು ಈ ರೀತಿಯಾಗಿ ತಿಳ್ಕೊಳ್ತಾನೋ ಸಹ ಕರ್ಮ ಬಿಗಿ ಬರ್ತದೆ. ಅವನು ಯಾವತ್ತೂ ಕೂಡ ಕರ್ಮದ ಗಂಟು ನಡೆಸಿಕೆ ಹೋಗುವುದಿಲ್ಲ. ಅತ ಏವ ನ ಬರ್ತದೆ ಎಂದೂ ಕೂಡ ಬಂಧನಕ್ಕೊಳಗಾಗುವುದಿಲ್ಲ. ಅತ ಏವ ನಮಾಂ ಕರ್ಮಾಣಿ ಲಿಂಪಂತಿ. ಹಿಂದೆ ಪರಮಾತ್ಮನ ಮಿತಿಯನ್ನ ಬೇರೆಯವರಿಗಿಂತ ಎಲ್ಲದಕ್ಕಿಂತ ಮಿಗಿಲು, ಅವನಿಗೊಂದು ಮಿತಿಗಿಂತ ಇಲ್ಲ ಅನ್ನುವ ಮಾತನ್ನ ಹೇಳಿದ ಮೇಲೆ ಯಾಕೆ ಹಾಗೆ? ಇದರ ಹಿಂದಿನ ಪದ್ಯ ಜೋಡಿಸಿದ ಕೊಡಿ.
ಹಿಂದಿನ ಪದ್ಯ 14 ಅಲ್ವಾ? 13. ನಾವು ಚಾತುರ್ವರ್ಣ್ಯ ನೋಡಿದ್ವಾ? ಇಲ್ಲಿ ನೋಡಿಲ್ಲ ಅನ್ಸುತ್ತೆ. ಅದೇ ಎಲ್ಲೋ ಲಿಂಕ್ ತಪ್ಪಲ್ಲ ಅಂತ ಅನ್ಕೊಂಡೆ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಕರ್ಮಗಳ ಫಲವನ್ನ ಆರಾಧಿಸುತ್ತಾ, ಅಂದ್ರೆ ಫಲಗಳನ್ನ ಪಡೆಯುವುದಕ್ಕಾಗಿ ದೇವತೆಗಳನ್ನ ಆರಾಧಿಸುತ್ತಾ ಅವರಿಗೆ ಇದು ಆಗಿಲ್ಲ ಶ್ಲೋಕ, ಎಲ್ಲೋ ಮುಂದ್ ಬಂದ್ಬಿಟ್ವಾ? ನೋಡ್ಬೇಕಾದ್ದು ನಾವು 12, 11 ಆಗಿದ್ಯಾ? ಹನ್ನೊಂದನೇ ಪದ್ಯ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ಭಗವಂತನನ್ನು ಹೇಗೆ ಆರಾಧಿಸ್ತಾರೋ, ಇದನ್ನು ನೋಡಿದ್ದೆ ನಾವು. ಯಾರು ಭಗವಂತನನ್ನು ಯಾವ ಸ್ವರೂಪದಲ್ಲಿ ಆರಾಧಿಸ್ತಾರೋ ಅವರಿಗೆ ತಥೈವ ಭಜಾಮಿ, ಅದೇ ರೀತಿ ನಾನು ಅವರನ್ನು ಹರಸುತ್ತೇನೆ. ಅವ್ರ ಅಕಸ್ಮಾತ್ ಭಗವಂತನಿಗೂ ಕಷ್ಟ ಇದೆ, ಭಗವಂತನಿಗೂ ನಷ್ಟ ಇದೆ, ಒದ್ದಾಡ್ತಾನೆ ಅಂತ ಅವ್ರು ಉಪಾಸನೆ ಮಾಡಿದ್ರೆ ಅವರು ಅದೇ ರೀತಿ ಕಷ್ಟ ನಷ್ಟಗಳ ದುರವಸ್ಥೆಯಲ್ಲಿ ಒದ್ದಾಡ್ತಾರೆ. ಆದ್ರೆ ಯಾರಿಗೆ ಭಗವಂತನ ಪ್ರಜ್ಞೆ ಚೆನ್ನಾಗಿ ಬಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು, ಇಲ್ಲ ಅನುಗ್ರಹ ಶಕ್ತಿ ಇರುವವನು ನಿಗ್ರಹ ಶಕ್ತಿ ಇರುವವನು ಅಂತ ಆದ್ಮೇಲೆ ಅವನು ನಮ್ಮ ಹಾಗೆ ಅಲ್ಲ ಅಂತ ಆದ್ಮೇಲೆ ಅವನಿಗಿರುವ ಕ್ರಿಯಾಶಕ್ತಿ, ಅವನಿಗಿರುವ ಇಚ್ಛಾಶಕ್ತಿ, ಅವನಿಗಿರುವ ಜ್ಞಾನ ಶಕ್ತಿಯ ನಡುವೆ ಬೇರೆನೇ ನಮ್ಮಕ್ಕೆಲ್ಲದಕ್ಕಿಂತ ಭಿನ್ನವಾದ ಒಂದು ಸ್ಥಿತಿ ಆತನದ್ದಿದೆ ಅಂತ ಯೋಚಿಸಿದ್ರೆ ನಾವು ಕೂಡ ಈ ಕರ್ಮದ ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಅವಕಾಶ ಆಗುತ್ತೆ. ಯಾಕಂದ್ರೆ ತಥೈವ ಭಜಾಮ್ಯಹಂ ಯೇ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಉಪನಿಷತ್ತಿನ ಮಾತನ್ನ ಗೀತೆ ಹೀಗೆ ನಿರೂಪಣೆ ಮಾಡ್ತಾ ಇದೆ. ತುಂಬಾ ಸ್ವಾರಸ್ಯಕರವಾದ ಮಾತದು. ಏನಂದ್ರು ದೇವ್ರು ನಮಗೆ ಕಷ್ಟ ಕಾಲಕ್ಕೆ ಸಹಾಯಕ್ಕೆ ಬರಲ್ಲ, ಬರೀ ಮೋಸ, ಅವನು ಕುಹಕಿ, ತನ್ನನ್ನ ನಂಬಲಿಕ್ಕೆ ಬೇಕಾದಲ್ಲಿ ಮಾತ್ರ ಕೆಲಸ ಮಾಡಿಕೊಡ್ತಾನೆ, ನಮ್ಗೆ ಅಗತ್ಯ ಇರೋದನ್ನು ಯಾವುದನ್ನು ಮಾಡಿಕೊಡಲ್ಲ ಅಂತ ಹೀಗೆಲ್ಲ ತುಂಬಾ ತಪ್ಪಾಗಿ ಭಗವಂತನನ್ನ ಉಪಾಸನೆ ಮಾಡೋರಿದ್ದಾರೆ. ಆಗ ಅದರ ಫಲ ಅವ್ರಿಗೆ ಹಾಗೆ ಸಿಗ್ತಾ ಹೋಗುತ್ತೆ. ಯಾವಾಗ ಭಗವಂತನ ರಕ್ಷಣೆಯ ಶಕ್ತಿಯ ಬಗ್ಗೆ ದೃಢವಾದ ವಿಶ್ವಾಸ ಇಟ್ಟು ಉಪಾಸನೆ ಮಾಡ್ತಾನೋ ಅವನಿಗೆ ರಕ್ಷಣೆ ಅಂತ ಅನ್ನೋದು ಸಹಜವಾಗಿ ಸಿಗುತ್ತೆ. ಆದ್ರೆ ಎಲ್ಲಿ ತನ್ನ ಉಪಾಸನೆಗೆ ಏನು ಫಲ ಅಂದ್ರೆ ತನಗೆ ರಕ್ಷಣೆ ಸಿಕ್ಕಿದ್ರೆ ಮಾತ್ರ ಅದು ಸರಿ, ತನಗೆ ಉಪಯೋಗ ಆಗ್ಲಿಲ್ಲ, ತಾನು ಅನ್ಕೊಂಡದ್ದಾಗ್ಲಿಲ್ಲ ಅಂದ್ರೆ ಆ ವ್ಯಕ್ತಿಯೇ ಅನಗತ್ಯ ಅನ್ನುವ ರೀತಿಯಲ್ಲಿ ಉಪಾಸನೆ ಮಾಡಿ ಏನು ಉಪಯೋಗ ಆಯ್ತು? ಸರಿಯಾದ ಸಮಯಕ್ಕೆ ನಮಗೆ ಉಪಯೋಗಕ್ಕೆ ಬರದೇ ಇದ್ದವನು ದೇವ್ರ ಅಂತ ಅವನು ದೇವರ ಅಸ್ತಿತ್ವದ ಕುರಿತಾಗಿಯೋ ಅಥವಾ ಅವನ ಅನುಗ್ರಹದ ಸಾಮರ್ಥ್ಯದ ಕುರಿತಾಗಿಯೋ ಸಂದೇಹ ವ್ಯಕ್ತಪಡಿಸಿ ಅದಕ್ಕೆ ವಿರುದ್ಧವಾಗಿ ಚಿಂತಿಸ್ತಾನೆ ಅಂತಂದ್ರೆ ಆಗ ಅವನ ಉಪಾಸನೆ ಅದೇ ಮುಖದಲ್ಲಿ ಸಾಗತ್ತೆ ಅಂತ ಅರ್ಥ. ಯಾವಾಗ ಉಪಾಸನೆಯ ಮುಖ ದಾರಿ ಕೆಡುತ್ತೋ ಆವಾಗ ಅನಿವಾರ್ಯವಾಗಿ ಆತನ ಫಲದಲ್ಲೂ ಕೂಡ ಅದೇ ಬದಲಾವಣೆ ಇರುತ್ತೆ ಅನ್ನೋದನ್ನ ಕೃಷ್ಣ ತೋರಿಸುವ ಹಾಗೆ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನಾನು ಕರ್ಮಗಳನ್ನು ಮಾಡುವಾಗ ಹೇಗ್ ಮಾಡ್ತೇನೆ ಅನ್ನೋದನ್ನ ಯೋಚಿಸಿ ಅದರಂತೆ ನಡೆದವನು ಅಂತಾದಾಗ ಅವನು ನನ್ನನ್ನೇ ಹೊಂದುತ್ತಾನೆ. ಹೆಚ್ಚಿನ ಸಂದರ್ಭದಲ್ಲಿ ತಿಳಿದು ನನ್ನನ್ನು ಅನುಸರಿಸಿದ್ರೆ ಸಮಸ್ಯೆ ಇಲ್ಲ. ಇವತ್ತಿಗೂ ಬಹಳ ಜನ ಅವನನ್ನು ಅನುಸರಿಸ್ತಾರೆ. ಕೃಷ್ಣನ ರಾಜಕೀಯ ಅಂತ ಹೆಸರು ಕೊಟ್ಟುಕೊಂಡು ತಾವು ಮಾಡುವ ಅನರ್ಥಗಳೆಲ್ಲ ಕೃಷ್ಣನ ಹೆಸರನ್ನು ಕೊಡ್ತಾರೆ. ಕೃಷ್ಣ ರಾಜಕೀಯ ಮಾಡಿದ್ರೆ ಯಾವತ್ತೂ ಕೂಡ ಅರಾಜಕತೆಯನ್ನು ಹುಟ್ಟು ಹಾಕುವುದಕ್ಕೆ ಕಾರಣ ಆಗ್ಲಿಲ್ಲ. ಕೃಷ್ಣನ ಜೀವನದ ನಡೆಯಲ್ಲಿ
ಎಲ್ಲವನ್ನೂ ನಮಗೆ ಅನುಸರಿಸ್ಲಿಕ್ಕಾಗತ್ತೆ ಅಂದ್ರೆ ನಮ್ಮ ಲಾಭಾಂಶವನ್ನ ಮಾತ್ರ ನೋಡ್ತೇವೆ ಅಂದ್ರೆ ಅದು ಪೂರ್ತಿ ಅನುಸರಣೆ ಆಗ್ಲಿಲ್ಲ. ಮತ್ತೆ ಪೂರ್ತಿ ಅನುಸರಿಸ್ಲಿಕ್ಕೆ ಆಗುದಿಲ್ಲ ಅನ್ನೋದು ಒಂದು ಮುಖ್ಯವಾದ ತಿಳುವಳಿಕೆ ಇರ್ಬೇಕು ನಮಗೆ. ಯಾಕಂದ್ರೆ ಅವನಿಗೆ ಜಗತ್ತಿನಿಂದ ಆಗ್ಬೇಕಾದ್ದೇನೂ ಇಲ್ಲ, ಆದ್ರೂ ಅವನು ಮಾಡ್ತಾನೆ. ನಾವು ಮಾಡುವುದು ಜಾರಿ ಬಿದ್ದವರಾದ್ರಿಂದಾಗಿ ಹೇಳ್ಬೇಕು ನಾವು. ಅವನು ಇಳಿದು ಬಂದವನಾದ್ರಿಂದಾಗಿ ಅವನು ಹೇಳುವ ಪ್ರಸಂಗ ಇಲ್ಲ. ಅವನು ಕರ್ಕೊಂಡು ಹೋಗ್ಲಿಕ್ಕೆ ಬಂದವನು, ಎತ್ತಿ ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದವನು ಅನ್ನುವ ಯೋಚನೆ ಬಂತು ಅಂತಾದ್ರೆ ಆವಾಗ ಭಗವಂತನ ಉಪಾಸನೆ ಕರೆಕ್ಟ್ ಆಗಿ ನಡೀತಾ ಇದೆ ಅಂತ ಅರ್ಥ. ಆ ಯೋಚನೆಗೋಸ್ಕರ ಅವರು ನಮಾಮ್ ಅದರ ಮುಂದಿನ ಅಂಶವನ್ನ ಹೇಳಿದ್ದು, ಅನ್ಯ ದೇವತೆಗಳ ರೂಪದಿಂದ ನನ್ನನ್ನು ಭಜಿಸಿದ ಮಾತ್ರಕ್ಕೆ ಅವರಿಗೆ ಮೋಕ್ಷ ಸಿಗುವುದಿಲ್ಲ. ಯಾಕಂದ್ರೆ ಅನ್ಯ ದೇವತೆಗಳನ್ನ ಪರಮಾತ್ಮ ಅಂತ ಚಿಂತಿಸುವುದು ಸರಿಯಲ್ಲ. ಯಾಕಂದ್ರೆ ಅನ್ಯ ದೇವತೆಗಳೇ ಪ್ರಧಾನ ದೇವತೆ ಆದ ಪರಮಾತ್ಮ ಪ್ರಧಾನ ದೇವತೆ. ಆದ್ರೂ ಅವರಿಗೆ ಆ ಉಪಾಸನೆ ಮಾಡಿದ್ದಕ್ಕೊಂದು ಫಲ ಕೊಡ್ಬೇಕಲ್ಲ, ಆ ಫಲವನ್ನ ಕೊಡ್ತೇನೆ. ಆದ್ರೆ ಅದು ತಾತ್ಕಾಲಿಕವಾದ ಫಲ. ಉಪಾಸನೆಗೆ ಸಿಕ್ಕ ಫಲ ತತ್ಕ್ಷಣದಲ್ಲಿ ಲಾಭ ಬೇಕು ಅಂತ ಬಯಸಿದ್ದಕ್ಕೆ ಸಿಗುವ ಫಲ ಹೊರತು ಅದು ಅವನ ಜೀವನದ ಸರ್ವ ಸಾಮರ್ಥ್ಯವನ್ನ ಒದಗಿಸಿದ್ದಕ್ಕಾಗಿ ಸಿಗುವ ಫಲ ಅಲ್ಲ ಅಂತ. ಹೀಗೆ ಭಗವಂತನನ್ನ ತಥೈವ ಭಜಾಮಿ, ಅವನ ಸಾಧನೆಗೆ ತಕ್ಕ ಫಲವನ್ನ ನಾನು ಕೊಡ್ತೇನೆ ಅನ್ನೋದನ್ನ ಹೇಳಿದ. ಅವನನ್ನ ನಾನು ಅನುಗ್ರಹಿಸ್ತೇನೆ ಫಲ ನೀಡುವ ಮೂಲಕ. ಅವನ ಕರ್ಮಕ್ಕೆ ದಾಸನಾಗಿ ನಾನು ಫಲ ಕೊಡುವುದಲ್ಲ. ಅಂದ್ರೆ ಬಹಳ ಜನ ಹೀಗೊಂದು ಹೇಳುದುಂಟು, ಕರ್ಮ ಅವನನ್ನ ಹಿಡಿಯುವುದು ಅಂತ ಅವರು ಅರ್ಥ ಮಾಡದೇ ಇದ್ರು ಹೀಗೊಂದು ಅರ್ಥ ಹೇಳುದುಂಟು. ನಮ್ಮ ಕರ್ಮ ನಮ್ಗೆ ಪಡಿತರ ಚೀಟಿಯಲ್ಲಿ ಇಷ್ಟು ಕೊಡ್ಬೇಕು ಅಂತಿದ್ರೆ ತಾನೇ ಅವನು ನಮ್ಗೆ 5 kg ಅಕ್ಕಿ 10 kg ಅಕ್ಕಿ ಕೊಡುದು, ನ್ಯಾಯಬೆಲೆ ಅಂಗಡಿಯವನು. ಹಾಗೆ ದೇವರು ಕೂಡ ನಮಗೆ ಈ ಸುಖ ದುಃಖ ಇತ್ಯಾದಿಗಳನ್ನೆಲ್ಲ, ದುಃಖದ ಬಗ್ಗೆ ಯೋಚನೆ ಮಾಡಲ್ಲ ಅಥವಾ ಸುಖದ ಬಗ್ಗೆ ಯೋಚನೆ ಮಾಡುವಾಗ ನಮಗೆ ಸಿಗುವಂತ ಯಾವುದೇ ಫಲವೂ ಕೂಡ ಅದು ನಮ್ಮ ಹಣೆ ಬರಹದಲ್ಲಿ ಇತ್ತು, ಹಣೆಯಲ್ಲಿ ಬರೆದಿತ್ತು, ಅದನ್ನು ಕೊಡ್ತಾನಷ್ಟೇ. ಅವನು ಸ್ವಂತದ್ದೇನು ಕೊಡುದಿಲ್ಲ ಅಥವಾ ಅವನಿಗೆ ಅದರ ಮೇಲೆ ಏನು ನಿಯಂತ್ರಣ ಇಲ್ಲ. ಕೇವಲ ನಮ್ಮ ಕರ್ಮವನ್ನು ಅನುಸರಿಸಿ ಅಂದ್ರೆ ನಮ್ಮ ಕರ್ಮದ ಅಧೀನವಾಗಿಯೇ ಅವನು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೀಗೆ ಕೆಲವರು ಭಾವಿಸಿ ಹೇಳುದುಂಟು. ಅದನ್ನ ಆಚಾರ್ಯರು ಹೇಳಿದ್ರು, ಹಾಗೆ ಕರ್ಮಕ್ಕೆ ದಾಸನಾಗಿ ಅವನು ಕೊಟ್ಟದ್ದಲ್ಲ. ಮಮ ವರ್ತ್ಮ ಅನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಈಗ ಪರಮಾತ್ಮ ಕೊಡುವುದು ಅವನ ಸ್ವ ಸಾಮರ್ಥ್ಯದಿಂದ, ಉಳಿದ ದೇವತೆಗಳ ಮೂಲಕ ಕೊಡ್ತಾನಷ್ಟೆ. ಬೇರೆ ದೇವತೆಗಳನ್ನ ಪೂಜಿಸುವವರಿಗೂ ಒಳಗಿನಿಂದ ಪೂಜೆ ಪಡೆಯುವನು ನಾನೇ, ಆದ್ರಿಂದಾಗಿ ಅವ್ರಿಗೆ ಆ ಫಲ ಸಿಗುತ್ತೆ. ಅವ್ರು ತಿಳಿದು ಆ ಪೂಜಿಸಿದ್ರೆ ಅದಕ್ಕೆ ವಿಶೇಷ ಫಲ ಇದೆ. ಈಗ ಕೆಲವೊಂದ್ಸರ್ತಿ ಅಕಸ್ಮಾತ್ ಆಗಿ ಏನೋ ಆಗುತ್ತೆ, ಅವನಿಗೆ ಗೊತ್ತಾಗುತ್ತೆ ಇವನು ನನಗೋಸ್ಕರ ಮಾಡಿದ್ದಲ್ಲ, ಆದ್ರೆ ಆಯ್ತು ಅಂತ. ಏನೋ ಅಕಸ್ಮಾತ್ ಆಗಿ ನನಗಾಯ್ತು ಅನ್ನುವ ಕಾರಣಕ್ಕೆ ನಾನು ಸುಮ್ಮನಿದ್ದೇನೆ ಬಿಟ್ರೆ ನಿನ್ನ ಉದ್ದೇಶ ಅದಲ್ಲ ಅಂತ ನನಗೆ ಗೊತ್ತಿದೆ. ವಿಶ್ವಾಸ ಹುಟ್ಟಲ್ಲ. ವಿಶ್ವಾಸ ಹುಟ್ಟುದು ಯಾವಾಗ ಅಂದ್ರೆ ಅವನಿಗೆ ಅಂತಾನೆ ನಂಬಿ ಅವನಿಗೋಸ್ಕರನೇ ಅಂತಾನೆ ನಾವು ಯೋಚನೆ ಮಾಡಿದ್ರೆ ಮಾತ್ರ. ಹಾಗಾಗಿ ಎಲ್ಲ ಕರ್ಮಗಳನ್ನು ಎಲ್ಲ ದೇವತೆಗಳಲ್ಲಿ ನಿಂತು ಫಲ ಕೊಡುವುದು ನಾನೇ. ಇವನಲ್ಲಿ ನಿಂತು ಕರ್ಮ ಮಾಡಿದ್ದು ನಾನೇ, ಆ ಕರ್ಮಕ್ಕೆ ಫಲ ಕೊಡುವವನು ನಾನೇ. ಅದರಿಂದಾಗಿ ಭೋಗ ಶಕ್ತಿ ನಾನೇ ಆಗಿದ್ದೇನೆ, ಭೋಕ್ತೃ ಶಕ್ತಿಯು ನಾನೇ ಆಗಿದ್ದೇನೆ, ಭೋಜ್ಯವು ಆ ವಸ್ತುವಿನಲ್ಲಿ ಇದ್ದು ರಕ್ಷಣೆ ಕೊಡುವವನು ನಾನೇ ಆಗಿದ್ದೇನೆ. ಈ ಇಂಚಿನಣಿ ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಮಾಂ ಶ್ರದ್ಧೆಯಾನ್ವಿತಾ. ಶ್ರದ್ಧೆ ಇದ್ದು ಅನ್ಯ ದೇವತೆಗಳನ್ನ ಭಕ್ತಿ ಮಾಡಿದವನಿಗೂ ಕೂಡ ಫಲ ಸಿಗುತ್ತೆ. ಆದ್ರೆ ಅಲ್ಲಿ ನಿಂತು ಎಲ್ಲ ದೇವತೆಗಳ ಹೆಸರಿನಲ್ಲಿ ಫಲ ಕೊಡುವವನು ನಾನು. ಯಾಕೆಂದ್ರೆ ಯೋ ದೇವ ನಾಮದ ಏಕ ಏವ ಅಂತ ಮಾತು ಬಂದಿದೆ ಶ್ರುತಿಯಲ್ಲಿ. ಎಲ್ಲ ಶ್ರುತಿಯಿಂದಲೂ ಪ್ರತಿಪಾದ್ಯನಾದವನು ಭಗವಂತನೇ ಅಂತ. ಯಾಕೆಂದ್ರೆ ಅವನಿಗೆ ಈ
ಕ್ರಿಯೆ ಅಥವಾ ವ್ಯವಹಾರ ಅಂತ ಏನಿದೆ ಅದು ಅವನ ಸ್ವಭಾವದಿಂದ ಬಂದದ್ದು. ಇದೇನು ಹಿಂದೆ ಹೇಳಿದ್ದಾನೆ, ದೇವಶೇಷ ಸ್ವಭಾವ ಎಂಬಂತ. ಹುಟ್ಟುವುದಿಲ್ಲ ಅವನು. ಅಜಸ್ಯ ನಾಭೌ ಅಧ್ಯೇಕಮರ್ಪಿತಂ, ಹುಟ್ಟದವನ ಹೊಕ್ಕಳಲ್ಲಿ ಒಂದು ಹುಟ್ಟಿತು ಅಂತ ಶ್ರುತಿಯಲ್ಲಿ ಮಾತು ಬರುವುದರ ಮೂಲಕ ಅವನಿಗೆ ರಾಮನಾಗಿ ಕೃಷ್ಣನಾಗಿ ಹುಟ್ಟಬೇಕಾದ ಅನಿವಾರ್ಯತೆಯಿಂದ ಹುಟ್ಟಿದ್ದಲ್ಲ. ಅವನು ಹುಟ್ಟಿ ಬಂದ್ರೆ ನಾವೆಲ್ಲ ಸ್ವಲ್ಪ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋದರ ಸಹಾಯಕ್ಕಾಗಿ ಆತ ಬಂದದ್ದು ಅಂತ ಹೀಗೆ ವಿವರಣೆ ನಮಗೆ ಕಂಡಿತು. ಸರಿಯಾದ ಫಲ ಸಿಗಬೇಕು ಅಂತಾದ್ರೆ ಎಲ್ಲ ದೇವತೆಗಳಲ್ಲೂ ಭಗವಂತನೇ ಇದ್ದಾನೆ ಅನ್ನುವ ಎಚ್ಚರದ ಜೊತೆಗೆ ಅವನು ಉಪಾಸನೆ ಮಾಡಬೇಕು, ಆಗ್ಲೇ ಸರಿಯಾದ ಫಲ ಸಿಗುವುದು. ಸ್ವರ್ಗಾದಿ ಫಲಗಳಲ್ಲೂ ಒಂದು ವಿಶೇಷತೆ ಬರಬೇಕು ಅಂದ್ರೆ ಉಳಿದ ದೇವತೆಗಳನ್ನು ಉಪಾಸನೆ ಮಾಡಿಯೂ ಕೊನೆಗೆ ಅದನ್ನ ಪರಮಾತ್ಮನಿಗೆ ಅರ್ಪಿಸಿದಾಗಲೂ ಆ ಸ್ವರ್ಗಾದಿ ಫಲಗಳು ಸಿಗುತ್ತೆ. ಅದು ಸ್ವತಂತ್ರವಾಗಿ ಸಿಗುವಂತಹದ್ದಲ್ಲ, ಆ ದೇವತೆಗಳ ಉಪಾಸನೆಯಿಂದ ಕೊನೆಗಾದ್ರೂ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಕ್ಕೆ ಫಲ ಬರುವಂಥದ್ದು ಅಂತ ಹೀಗೆ ಹೇಳಿದ್ರು. ಇದಾದ ಮೇಲೆ ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಯಾವುದೇ ನಾಮದಿಂದ ದೇವರನ್ನ ಪೂಜಿಸಿದ್ರೂ ಅದು ಅವನ ಪೂಜೆ ಆಗುತ್ತೆ ಅನ್ನೋದು ತಿಳಿದು ಮಾಡಿದ್ರೆ ಆಗ ಯಾವುದೇ ದೇವತೆಗಳ ಪೂಜೆಯಿಂದಲೂ ಕೂಡ ಹಾನಿ ಇಲ್ಲ. ಎಲ್ಲ ದೇವತೆಗಳ ಅಂತರ್ಯಾಮಿ ರೂಪ ಅದು ಭಗವಂತನದ್ದು ಅನ್ನುವ ಪ್ರಜ್ಞೆ ಆತನಿಗೆ ಬಂತು ಅಂತಂದ್ರೆ ಆವಾಗ ಅವನ ಉಪಾಸನೆಯಲ್ಲಿ ಒಂದು ಶುದ್ಧತೆ ಬಂತು. ಆ ಶುದ್ಧತೆ ಬಂದ ಮೇಲೆ ಬೇರೆ ಎಲ್ಲವೂ ಕೂಡ ಯಥಾರ್ಥವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಫಲವನ್ನ ಬಯಸಿ ಮಾಡುವ ಮನುಷ್ಯನು ಕೂಡ ದೇವತೆಗಳನ್ನ ಆರಾಧಿಸಿ ಅವನು ಉತ್ತಮವಾದ ಫಲವನ್ನ ಪಡೀತಾನೆ. ಆದ್ರೆ ಅದು ಕೂಡ್ಲೆ ಸಿಗುತ್ತೆ ಅಂತ ಹೇಳುದಿಲ್ಲ. ಕ್ಷಿಪ್ರಂ ಹಿಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಕಾಂಕ್ಷಂತಹ ಅಂದ್ರೆ ಬಯಸಿ ಕರ್ಮಗಳನ್ನು ಮಾಡುವಾಗ ವಾಸುದೇವನನ್ನು ಆರಾಧಿಸ್ತಾರೆ, ಪರಮಾತ್ಮ ದೇವತೆಗಳನ್ನು ಆರಾಧಿಸ್ತಾರೆ. ಹಾಗೆ ಅವರು ಮನುಷ್ಯ ಲೋಕದಲ್ಲಿ ಫಲವನ್ನ ಪಡೀತಾ ಹೋಗ್ತಾರೆ. ಇಲ್ಲಿ ಸ್ವಲ್ಪ ಮೇಲ್ನೋಟಕ್ಕೆ ಏನು ಅಂತ ಒಂಚೂರು ವಿವರಣೆ ತಕ್ಷಣ ಗೊತ್ತಾಗುದಿಲ್ಲ ಏನ್ ಹೇಳ್ತಿದ್ದಾರೆ ಅಂತ. ಅಂದ್ರೆ ಬೇಗ ಫಲ ಸಿಗುವುದನ್ನು ನಾವು ನೋಡ್ತೇವೆ, ನಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ದೇವತೆಗಳ ಭಗವಂತನನ್ನು ಉಪಾಸನೆ ಮಾಡಿದ್ದಕ್ಕೆ ಫಲ ಸಿಗ್ತಿಲ್ಲ, ಆದ್ರೆ ಉಳಿದ ದೇವತೆಗಳನ್ನು ಮಾಡಿದಾಗ ಬೇಗ ಫಲ ಸಿಗ್ತಾ ಇದೆ. ಆದ್ರಿಂದ ಈ ಫಲದ ಹಿಂದೆ ಇರುವ ಶಕ್ತಿ ಏನು? ಅದು ಭಗವಂತನೇ. ಆದ್ರೆ ಕ್ಷಿಪ್ರಂಗಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ದೇವತೆಗಳನ್ನ ಉಪಾಸನೆ ಮಾಡಿ ಮನುಜ ಲೋಕದಲ್ಲಿ ಸಿಗುವಂತಹ ಫಲ ಅದು ಅವನ ಕರ್ಮದಿಂದ ಹೊರತು ಆ ದೇವತೆಗಳಿಂದ ಸಿಗುವುದು ಅಂತಲ್ಲ. ಅಷ್ಟಕ್ಕೆ ತಾತ್ಕಾಲಿಕವಾದ ತಕ್ಷಣದ ಫಲವನ್ನ ಆ ದೇವತೆಗಳ ಫಲದಿಂದ ಆತ ಅನುಭವಿಸ್ತಾನೆ. ಅದರಿಂದಾಗಿ ಅದು ಕೊಡುವುದು ಭಗವಂತನೇ ಅನ್ನುವುದು ನಮಗೆ ಇರಬೇಕಾದ ಎಚ್ಚರ ಅಂತ ಈ ಮಾತಿನ ಮೂಲಕ ಹೇಳ್ತಾ ಇದ್ದಾರೆ. ಮಾನುಷೇ ಲೋಕೆ ಅಂತ ಹೇಳಿದ್ದಕ್ಕೆ ಹೊರಟತಿ ಏನು ಅಂದ್ರೆ, ಈ ಸಾಮಾನ್ಯ ಇದು ಮೇಲ್ನೋಟಕ್ಕೆ ತಕ್ಷಣ ಅಲೋಕೆ ಮಾನುಷೇ ಕರ್ಮಜ ಸಿದ್ಧಿ. ಮಾನುಷ ಅಂದ್ರೆ ಮನುಷ್ಯರಿಗೆ ಸಂಬಂಧಪಟ್ಟದ್ದು, ಅಲೋಕ ಅಂತಂದ್ರೆ ತಿಳಿಗೇಡಿತನದ ಅರಿವುಗೇಡಿಯಾದಂತಹ ಮಾನುಷೇ ಲೋಕೆ
ಕರ್ಮದ ಫಲವನ್ನು ಕೊಡುವವನು ಭಗವಂತನೇ ಅಂತ ಎಚ್ಚರ ಇರದ ಮನುಷ್ಯ ಮಾತ್ರ ಮನುಷ್ಯನ ನಡುವೆ ಎಲ್ಲ ಕರ್ಮಗಳಿಗೆ ಕರ್ತೃವಾಗಿರುವಂತಹ ಭಗವಂತನಿಂದ ಉಂಟಾದ ಫಲದ ಆ ಕೂಡ್ಲೆ ಅಥವಾ ಈ ಜನ್ಮದಲ್ಲಿ ಕ್ಷಿಪ್ರಂ ಅಂದ್ರೆ ಇದೇ ಜನ್ಮದಲ್ಲಿ ಆಗತ್ತೆ ಅಂತ ಭಾವಿಸುವುದನ್ನ ಈ ಪದ್ಯ ಒಟ್ಟು ಹೇಳ್ತಾ ಇದೆ. ಒಟ್ಟು ನಾವು ಗಮನಿಸಬೇಕಾದದ್ದು ಎಲ್ಲ ಬಗೆಯ ಮತಧರ್ಮಗಳ ನಂಬಿಕೆಯಿಂದಲೂ ಕೂಡ ಮನುಷ್ಯ ಕೊನೆಗೆ ಅನುಸರಿಸುವುದು ನನ್ನನ್ನು. ಎಷ್ಟೇ ಧರ್ಮಗಳಿಗೂ ಎಷ್ಟೇ ಮತಗಳಿಗೂ ನಾನು ತೋರಿದ ದಾರಿಯಲ್ಲೇ ಅವರು ಸಾಗುವ ಮಂದಿ. ನಾನ್ಮೇಲೆ ಅಂತ ಅವರು ಬಡಿದಾಡ್ತಾರೆ. ಆದ್ರೆ ಅದರ ಹಿಂದೆ ಇರುವ ಇದ್ದೇನೆ ಅದನ್ನು ಅವನು ತಿಳ್ಕೊಂಡು ಸಾಗಿದ ಅಂದ್ರೆ ಮುಂದೆ ಬರ್ತಾನೆ, ಇಲ್ಲ ಅಂದ್ರೆ ಪರಸ್ಪರ ಹೊಡೆದಾಡ್ಕೊಂಡು ಪ್ರಾಣ ಬಿಡ್ತಾರೆ ಅಷ್ಟೇ. ನಾನಿಲ್ಲದೇನೆ ಅವರಿಗೆ ಬೇಗ ಫಲ ಸಿಗುತ್ತೆ ಅಂತ ಕೆಲವು ಭ್ರಮೆ ಬಂದ್ರೆ ಅದು ಅವರು ಉಪಾಸಿದ ಫಲ. ಭಗವಂತನನ್ನು ಮರೆತಾದ್ರ ಫಲ. ಭಗವಂತನನ್ನು ಮರೆತು ಕುಳಿದ ದೇವತೆಗಳನ್ನು ಉಪಾಸನೆ ಮಾಡಿದಾಗ್ಲೂ ಅವರಿಗೆ ಫಲ ಸಿಗುವುದು ಕಾಣುತ್ತೆ. ಆದ್ರೆ ಆ ಫಲ ಕೊಡೋನು ನಾನೇ ಆಗಿದ್ರು ಕೂಡ ಅವರು ಆ ವಿಷಯದಲ್ಲಿ ನಮ್ಮ ತಾಕತ್ತಿನಿಂದ ಈ ಫಲ ಸಿಕ್ಕಿತು ಅಂತ ತಮ್ಮ ಕರ್ತೃತ್ವವನ್ನು ಹೆಚ್ಚು ಮೆರೀತಾರೆ. ಇದರಿಂದ ಅವರ ಉಪಾಸನೆಯಲ್ಲಿ ಈ ಲೋಪ ಅನ್ನೋದು ಮುಂದುವರಿಯುತ್ತೆ ಅನ್ನೋದು ಹೇಳಿದ ಹಾಗೆ. ಸರಿ, ಅಂದ್ರೆ ಜ್ಞಾನದ ದಾರಿಯಲ್ಲಿ ಸಾಗಿದಂತೆ ಬೇಗ ಗುಣವತ್ತರವಾದ ಫಲ ಸಿಗುವುದನ್ನ ನಾವು ಲೋಕದಲ್ಲಿ ಸ್ವಲ್ಪ ಕಾಣುವುದಿಲ್ಲ. ಆಗ ನಮ್ಗೆ ಅನ್ಸುತ್ತೆ ಕರ್ಮ ಮಾರ್ಗದಿಂದಲೇನೆ ಹೆಚ್ಚು ಬೇಗ ಫಲ ಸಿಗುತ್ತೆ, ತುಂಬಾ ಬೇಗ ಜಪ ಮಾಡಿದ್ರೆ ಎಲ್ಲ ಸಿದ್ಧಿಯೇ ಆಗ್ಬಿಡುತ್ತೆ, ಅನುಕೂಲ ಆಗ್ಬಿಡುತ್ತೆ ಅಂತೆಲ್ಲ ನಾವು ಭಾವಿಸಿ ಆ ರೀತಿ ನಡ್ಕೊಳ್ತೇವೆ. ಆದ್ರೆ ಅದು ತಿಳುವಳಿಕೆ ಇಲ್ಲದೆ ಬಂದಂತಹ ಸಂಗತಿ. ಫಲ ಸಿಗ್ಬೇಕಿತ್ತು, ಅದು ಕರ್ಮದ ಮೂಲಕ ಕಂಡಿತು, ಅಷ್ಟೇ ಬಿಟ್ರೆ ಅವನಿಗೆ ಸಿಗಬೇಕಾದನ್ನ ಅದು ಅವನಿಗೆ ಪಡೆಯುವುದು ಜ್ಞಾನದಿಂದಾದ್ರೂ ಕರ್ಮದಿಂದಾದ್ರೂ ಕೂಡ ಅವನ ಪೂರ್ವ ಕರ್ಮದಕ್ಕೆ ಅನುಸಾರವಾಗಿ ಹೊರತು ಅವನ ಆಚರಣೆ ಕರ್ಮಾನುಷ್ಠಾನದಿಂದ ಬೇಗ ಸಿದ್ಧಿ ಆಗುತ್ತೆ. ಜ್ಞಾನದ ದಾರಿಯಲ್ಲಿ ಅಂಥ ಫಲಗಳೆಲ್ಲ ಕ್ಷಿಪ್ರವಾಗಿ ಸಿಗುವುದಿಲ್ಲ ಅನ್ನೋದೆಲ್ಲ ಅವನದ್ದೇ ಧ್ವನಿಗಳು ಸಿಗುತ್ತಾರೆ. ಯಾಕಂದ್ರೆ ಎಲ್ಲವೂ ಭಗವಂತನಿಂದ ನಡೆಯುತ್ತೆ ಎನ್ನುವ ಭಾವ ಗಟ್ಟಿಯಾಗುವ ತನಕವೂ ಕೂಡ ಈ ಕರ್ಮದಲ್ಲಿ ಪೂರ್ಣತೆಯನ್ನು ಸಾಧಿಸುವುದಕ್ಕೆ ಅದು ಸಾಧ್ಯ ಆಗುತ್ತದೆ. ಪೂಜೆಗೊಳ್ಳುವ ದೇವರು ಬೇರೆ, ಪೂಜೆ ಮಾಡದೆ ಮನೆಯಲ್ಲಿ ಇದ್ದಂತಹ ದೇವರು ಬೇರೆ, ಪಕ್ಕದ ಮನೆಯವರು ಪೂಜೆ ಮಾಡುವ ದೇವರು ಬೇರೆ. ಅಂದ್ರೆ ನನ್ನ ದೇವರು ಅವರ ದೇವರು ಅಂತ. ಆದ್ರಿಂದ ನಾನು ನನ್ನದು ಅನ್ನುವ ಅವ್ರದ್ದು ಬೇರೆ ನಮ್ಮದು ಬೇರೆ ಭಗವಂತನಲ್ಲೇ ಭೇದವನ್ನ ಕಲ್ಪಿಸುವಂತಹ ಮಂದಿ ಫಲ ಸಿಗುತ್ತೆ. ಆದ್ರೆ ಅದರ ನಿಜವಾದ ಫಲ ಅದಾಗಿರುವುದಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ನನ್ನ ದಾರಿಯನ್ನೇ ಅನುಸರಿಸುತ್ತಾರೆ ಅಂದ್ರೆ ಏನಂತ? ಫಲಪ್ರಾಪ್ತಿಯೇ ಗಮಕ. ನಾನೇ ಅಲ್ಲಿ ನಿಂತರೆ ಮಾತ್ರ ಫಲ ಕೊಡ್ಲಿಕ್ಕಾಗುತ್ತೆ, ಇಲ್ಲ ಅಂದ್ರೆ ಅವರಿಗೆ ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಫಲ ಕೊಡುವುದರಿಂದಾಗಿ ಎಲ್ಲ ಕರ್ಮಗಳಿಂದಲೂ ನಾನೇ ಮುಟ್ಟುವುದು, ಎಲ್ಲ ಕರ್ಮಗಳಿಂದಲೂ ಮುಟ್ಟುವುದು ನನ್ನನ್ನೇ ಅನ್ನೋದು ಆ ಫಲ ಸಿಕ್ಕಿದ್ರಿಂದ ಗೊತ್ತಾಗುತ್ತೆ. ಅದು ಕ್ಷಿಪ್ರವಾಗಿ ಬರುವುದು ಅನ್ನೋದು ಕೇವಲ ಅದೊಂದು ಭ್ರಮೆ ಅಷ್ಟೇ. ಬರುದಿದ್ರೆ ಅದು ಯಾವಾಗ್ಲೂ ಬರಬೇಕಿತ್ತು. ಈ ಕೆಲಸ ತಕ್ಷಣ ಬಂದದ್ದು ನೋಡಿ ಈ ಕೆಲಸ ಫಲ ಸಿಕ್ತು ಅಂತ ಅವನು ಅನ್ಕೋತಾನೆ. ಅವನ ಕರ್ಮದ ಭ್ರಮೆ ಜಾಸ್ತಿ ಆಗುವುದಕ್ಕೆ ಯಥಾ ಮಾಂ ಪ್ರಪದ್ಯಂತೆ ಸಾಂಸ್ತೈವ ಪ್ರಜಾಮ್ಯಹಂ ಆಗುವುದು ಹೊರತು ಅದು ಅವನ ವ್ಯವಸ್ಥೆಯಲ್ಲಿ ಇದ್ರದ್ದು ಮಾತ್ರ ಸಿಗುವುದು ಹೊರತು ಹೊರಗಿನಿಂದ ಯಾವುದನ್ನು ಪಡೆಯುವುದಿಲ್ಲ. ಅವನಿಂದಲೇ ಎಲ್ಲರೂ ಕೂಡ ಸಂಪತ್ತನ್ನು ಪಡೆದು ಹೀಗೆ ಕ್ಷಿಪ್ರವಾದ ಫಲವನ್ನು ಪಡೆಯುವುದು ಕೂಡ ಭಗವಂತನದ್ದೇ ಕಾರುಣ್ಯದಿಂದ ಹೊರತು ನಾನು ಮಾಡಿದ ಪ್ರತ್ಯೇಕವಾದ ಕರ್ಮದಿಂದ ಅಂತ ಒಂದು ಭ್ರಮೆ ಇದ್ರೆ ಅದನ್ನು ಮುಂದುವರಿಸ್ತಾ ಹೋಗ್ತಾನೆ. ಹೊಸದನ್ನು ಸರಿ ಮಾಡ್ಲಿಕ್ಕೆ ಹೋಗಿದ್ರೆ ಆಯಾ ದೇವತೆಗಳು ಪ್ರಧಾನ, ಆಯಾ ತಾನು ನಂಬಿದೆ ಯಾವುದೋ ಗುರುಗಳೇ ಪ್ರಧಾನ, ಆ ಶಕ್ತಿ ಬಿಟ್ಟರೆ ಬೇರೆ ಶಕ್ತಿ ಇಲ್ಲ, ಹೀಗೆಲ್ಲ ಏನೇನೋ ಚಿಂತನೆಗಳು ಲೋಕದಲ್ಲಿ ನಾವು ನೋಡ್ತೀವಿ. ಅದೆಲ್ಲವೂ ಕೂಡ ಈ ತರದ ಆಲೋಚನೆಯಿಂದ ಬಂದದ್ದು ಅಂತ ಕೃಷ್ಣ ಅದನ್ನ ಸೂಚಿಸಿದ್ದಾನೆ.
ಇನ್ನು ಮುಂದೆ 4 ವರ್ಣಗಳ ವಿಷಯದಲ್ಲಿ ಮತ್ತೆ ಉತ್ತರಿಸ್ತಾನೆ. ಹೇಗೆ ಇದು ಆಚರಣೆ ಅಂತಂದಾಗ ಆಯಾಯ ಆಚರಣೆಗಳಿಂದ ಸಿಗುತ್ತಲ್ವಾ ಫಲ, ಈ ಫಲನೇ ಸಿಗುದಿಲ್ಲ ಅನ್ನೋ ಹಾಗೆ ಹೇಳಿದ್ರು. ಫಲದ ಬಗ್ಗೆ, ಉಪಾಸನೆಯ ಮುಖದಲ್ಲಿರುವ ವ್ಯತ್ಯಾಸದ ಬಗ್ಗೆ ಹೇಳಿದ್ದು ಹೊರತು ಇದಕ್ಕೆ ಸಿಗುತ್ತೆ ಇದಕ್ಕೆ ಸಿಗಲ್ಲ ಅನ್ನೋ ಮುಖ್ಯ ಅಲ್ಲ. ಕೆಲವು ಪಕ್ವವಾದಾಗ, ಮೆಚೂರ್ ಆದಾಗ ಹೇಗೆ ದುಡ್ಡು ತೆಗಿಲಿಕ್ಕಾಗುತ್ತೋ ಹಾಗೆ ಅಂಥದ್ದು ಮೆಚೂರ್ ಆದಾಗ ಕರ್ಮದ ಫಲ ಆ ಕ್ರಿಯೆಗೆ ಸರಿಯಾಗಿ ದಕ್ಕುವುದು ಸಾಧ್ಯ ಆಗುತ್ತೆ ಅಂತ ಇಷ್ಟು ಈ ಶ್ಲೋಕದ ಭಾವಾರ್ಥ ಅಂತ ಹೇಳಿದ್ರು. ಶ್ರೀಕೃಷ್ಣಾರ್ಪಣಂ ಅಸ್ತು.